ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಸ್ವಾಮಿಗಳಿಗೆ ನನ್ನ ನಮಸ್ಕಾರ. ನನ್ನ 2ನೇ ವರ್ಷದ ಶಬರಿಮಲೆ ಯಾತ್ರೆ ಪ್ರಾರಂಭವಾಗಿದೆ. ಇದು ಯಾತ್ರೆಯ ಹಿಂದಿನ ದಿನ, ಅಂದರೆ ಪಡಿಪೂಜೆಯ ದಿನ. ಪಡಿಪೂಜೆಗೆ ಎಲ್ಲ ತಯಾರಿನೂ ಮಾಡ್ಕೊಳ್ತಾ ಇದ್ದೀವಿ. ಅದರ ಸಂಪೂರ್ಣ ವಿಡಿಯೋ ನಿಮಗಾಗಿ ನೋಡ್ಬೋದು ನೀವು ಇಲ್ಲಿ. ಇದು ನಮ್ಮ ಊರಿನ ಹುಲಿಹಳ್ಳಿಯ ಗ್ರಾಮ ದೇವತೆಯಾದ ದ್ಯಾಮವ್ವನ ಗುಡಿ ಮತ್ತು ವೀರಭದ್ರೇಶ್ವರ ದೇವಸ್ಥಾನ. ಸ್ವಾಮಿಗಳು ಪಡಿಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ದ್ಯಾಮವ್ವನ ಗುಡಿಯಲ್ಲಿ ಪಡಿಪೂಜೆಗೆ ಎಲ್ಲ ತಯಾರಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಸ್ವಾಮಿಗಳು ಪಡಿಪೂಜೆ ಮಾಡಲಿಕ್ಕೆ ಮಂಟಪನ ರೆಡಿ ಮಾಡ್ತಾ ಇರೋದು. ಇನ್ನು ಕೆಲವರು ಸ್ವಾಮಿಗಳು ಪಡಿಪೂಜೆಗೆ ಹೂವಿನ ಅಲಂಕಾರಕ್ಕೆ ಹೂವಿನ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ಪಡಿಪೂಜೆ ಚೆಂದ ಕಾಣಲಿಕ್ಕೆ ಹೂವಿನ ಅಲಂಕಾರನೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಸ್ವಾಮಿಗಳು ಪಡಿಪೂಜೆಯ ಮಂಟಪಕ್ಕೆ ಹೂವಿನ ಅಲಂಕಾರ ಮಾಡ್ತಾ ಇರೋದು. ಸ್ವಾಮಿಗಳು ಪಡಿಪೂಜೆಗೆಲ್ಲ ತಯಾರಿ ಮಾಡಿಕೊಳ್ಳಿ. ಅಷ್ಟರಲ್ಲಿ ನಾವು ಹೋಗಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧಾರಣೆ ಮಾಡ್ಕೊಂಡು ಬರ್ತೀನಿ, ಬನ್ನಿ. ನೋಡ್ಬೋದು ನೀವು ಇಲ್ಲಿ ಇದು ರಾಣೆಬೆನ್ನೂರಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ತಣ್ಣೀರಿನ ಸ್ನಾನ ಮಾಡಿಕೊಂಡು ನಂತರ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರೋಣ, ಬನ್ನಿ. പാലഭിഷേകം നെയ്യഭിഷേകം മലരഭിഷേകം തേനഭിഷേകം ചന്ദനഭിഷേകം അവനും മലരും തേങ്ങായ് കർപ്പൂരദീപം കാണിപ്പൊന്നും എല്ലാം എല്ലാം തന്നന്നാദിനം ശരണം അയ്യപ്പ ശരണം അയ്യപ്പ തന്നന്നാദിനം ശരണം. ಶಬರಿಮಲ ಯಾತ್ರೆ ಶಬರಿಮಲ ಯಾತ್ರೆ ಓಡಿ ಬಾ ಅಯ್ಯಪ್ಪ, 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 ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಶರಣ, ಅಯ್ಯಪ್ಪ ಶರಣ, ಅಯ್ಯಪ್ಪ ಓಡಿ ಬಾ ಅಯ್ಯಪ್ಪ, ಓಡಿ ಬಾ ಅಯ್ಯಪ್ಪ, ಓಡಿ ಬಾ ಅಯ್ಯಪ್ಪ, ಶರಣಮಯ್ಯಪ್ಪ, 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 ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, 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 ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ, 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 ಅಯ್ಯಪ್ಪ,
ನೋಡಿದ್ರಲ್ಲ ಪಡಿ ಪೂಜೆ ಯಾವ ಥರ ನಡೀತು ಅಂತಂದೇಳಿ. ಬೆಳಗಿನ ಜಾವ ಚಳಿಯಲ್ಲೇ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಪ್ರಮುಖ ಬೀದಿಗಳಲ್ಲಿ ಜ್ಯೋತಿಯ ಮೂಲಕ ದೇವಸ್ಥಾನ ತಲುಪಿ ನಂತರ ಪಡಿ ಪೂಜೆಯನ್ನು ಕೈಗೊಂಡು ಭಜನೆಯ ಮೂಲಕ ಅಯ್ಯಪ್ಪನ ಸ್ಮರಣೆ ಮಾಡ್ತಾ ಪಡಿ ಪೂಜೆಯನ್ನು ನೆರವೇರಿಸಿದೆವು. ನಂತರ ಸ್ವಾಮಿಗಳಿಗೆ ಪ್ರಸಾದವನ್ನು ಹಂಚಿ ಪಡಿ ಪೂಜೆಯನ್ನು ನೆರವೇರಿಸಿದೆವು. ಇದಾಗಿತ್ತು ಶಬರಿಮಲೆ ಯಾತ್ರೆಯ ಪಡಿ ಪೂಜೆಯ ಕಾರ್ಯಕ್ರಮ. ಮುಂದಿನ ವಿಡಿಯೋದಲ್ಲಿ ಹಿರುಮುಡಿಯನ್ನು ಕಟ್ಟಿ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವುದು. ನೋಡಿ ಆನಂದಿಸಿ.